ಕೋಲಾರ ಟಿಕೆಟ್ ಕಗ್ಗಂಟು ಈಗ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಬಂಡಾಯ ನಾಯಕರ ಮನವೊಲಿಸಿದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಕೋಲಾರ ಟಿಕೆಟ್ ಬಹಳ ದೊಡ್ಡ ಕಗ್ಗಂಟಾಗಿತ್ತು. ಅಸಮಾಧಾನಿತರ ಮನವೊಲಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಬದ್ಧ ಅಂತ ಹೇಳಿದ್ದಾರೆ ಅಸಮಾಧಾನಿತರು. ಸಭೆಯಲ್ಲಿ ಯಾವುದೇ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ಕೋಲಾರ ಟಿಕೆಟ್ ಯಾರಿಗೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ನಮ್ಮ ವಿರೋಧ ಅಂತ ಅಲ್ಲಿನ ಶಾಸಕರು ಸಿಡಿದೆದ್ದಿದ್ರು. ರಮೇಶ್ ಕುಮಾರ್ ಬಣ ವರ್ಸಸ್ ಕೆಎಚ್ ಮುನಿಯಪ್ಪ ಬಣ ಜಟಾಪಟಿ ತಾರಕಕ್ಕೇರಿತ್ತು. ಇವತ್ತು ಸಿಎಂ ಮತ್ತು ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಕೋಲಾರದ ಬಂಡಾಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಕೊನೆಯಲ್ಲಿ ಸಭೆಯಲ್ಲಿ ನಿರ್ಧಾರ ಆಗಿದ್ದು ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ನಮ್ಮ ಅಭ್ಯಂತರ ಇಲ್ಲ ಅನ್ನೋ ಹೇಳಿಕೆ ಕೊಡೋ ಮಟ್ಟಿಗೆ ನಾಯಕರು ಬಂದಿದ್ದಾರೆ. ಕೋಲಾರ ಟಿಕೆಟ್ ಕಗ್ಗಂಟು ಈಗ ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಎಲ್ಲ ಮಾಹಿತಿಯನ್ನ ಹೈಕಮಾಂಡ್ಗೆ ಕೊಡೋ ಭರವಸೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಆ ಮೂಲಕ ಕೋಲಾರ ಟಿಕೆಟ್ ಕಗ್ಗಂಟೇನಿದೆ ಅದು ಹೈಕಮಾಂಡ್ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಸಭೆಯಲ್ಲಿ ಯಾವುದೇ ಹೆಸರು ಕೂಡ ಪ್ರಸ್ತಾಪ ಆಗಿಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಭರವಸೆ ಬಂಡಾಯ ನಾಯಕರು ಕೊಟ್ಟಿದ್ದಾರೆ. ಕೋಲಾರ ಟಿಕೆಟ್ ಬಂಡಾಯ ಶಮನವಾಗಿದೆ. ಸಂಧಾನ ಸಭೆ ಬಳಿಕ ಸಚಿವ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರ ಹೆಸರಿಗೂ ಶಾಸಕರು ವಿರೋಧ ವ್ಯಕ್ತಪಡಿಸಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋ ಅಭಿಪ್ರಾಯ ಸಿಕ್ಕಿದೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರ ಟಿಕೆಟ್ ಬಂಡಾಯ ಶಮನ ಆಗಿದೆ ಅಂತ ಸಂಧಾನ ಸಭೆಯ ನಂತರ ಹೊರಗಡೆ ಬಂದಂತಹ ಭೈರತಿ ಸುರೇಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಮಾತಾಡಿದಂತಹ ಸಂಧಾನ ಸಭೆ ಯಶಸ್ವಿಯಾಗಿದೆ. ನಾವೆಲ್ಲ ನಮ್ಮ ಶಾಸಕರು ಏನು ಹೇಳಿದ್ದಾರೆ ಅಂದರೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ AICC ಏನು ತೀರ್ಮಾನ ತಗೋತದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಯಾರಿಗೆ ಸಹ ಟಿಕೆಟ್ ಕೊಟ್ರೂ ನಾವು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಇವತ್ತು ಈ ಸಭೆಯಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಹೇಳಿದ್ದೆ, ನಾವೆಲ್ಲ ಬಂದು ನಾಳೆ ಪ್ರೆಸ್ಸಿಗೆ ನಾವು ಹೇಳ್ತೀವಿ ಅಂತ. ಅದೇ ಪ್ರಕಾರ ಸಂಧಾನ ಯಶಸ್ವಿಯಾಗಿದೆ ಅಂತ ಹೇಳಿ ನಾಯಕರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಕೋಲಾರ ಸಭೆ ಬಳಿಕ ಸಚಿವ MC ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ನೆನೆ ರಾಜೀನಾಮೆ ಬಗ್ಗೆ ಸಭೆಯಲ್ಲಿ ವಿಷಾದವನ್ನ ವ್ಯಕ್ತಪಡಿಸಿದ್ದೀವಿ. ಸಾಮೂಹಿಕ ರಾಜೀನಾಮೆಯ ಎಚ್ಚರಿಕೆಯನ್ನ ಕೊಟ್ಟಿದ್ರು ಶಾಸಕರು ಮತ್ತು ಪರಿಷತ್ ಸದಸ್ಯರು. ನೆನೆ ರಾಜೀನಾಮೆಯ ಬಗೆಗಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯಲ್ಲಿ ವಿಷಾದವನ್ನ ವ್ಯಕ್ತಪಡಿಸಿದ್ದೀವಿ ಅಂತ MC ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಧಾನ ಸಭೆಯಲ್ಲಿ ಯಾವುದೇ ಅಭ್ಯರ್ಥಿ ಬಗ್ಗೆ ಚರ್ಚೆ ಆಗಿಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಒಂದಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂತ ಈ ಹಂತದಲ್ಲಿ ಇಷ್ಟೆಲ್ಲ ಗೊಂದಲಗಳು ಕಾಂಗ್ರೆಸ್ನಲ್ಲಿ ಬೇಕಿತ್ತ, ಅವಶ್ಯಕತೆ ಇತ್ತ ಅಂತ? ನೋಡಿ, ಬೇಕಿರಲಿಲ್ಲ. ಈಗ ಘಟನೆ ಆಗೋಗಿದೆ. ಈಗ ನಾವು ಅದಕ್ಕೂ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮಿಂದ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥದ್ದು ಕೂಡ ನಮಗೆ ಭಾಳ ನೋವಾಗ್ತಾ ಇದೆ. ಅಂತಿಮವಾಗಿ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ವಿಷಯಗಳನ್ನು ನಾವು ಹೇಳಿದ್ದೀವಿ. ಅದರಿಂದ ಅವರಿಗೆಲ್ಲ ಮಾಹಿತಿ ಇದೆ. ಅದರಿಂದ ಅವರು ನಮ್ಮೆಲ್ಲ ವಿಶ್ವಾಸ ಇಟ್ಕೊಳ್ಳಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅವರ ಮಾತಿಗೆ ಪಕ್ಷ ಗೆಲುವಿಗಾಗಿ ಏನೇ ನಮ್ಮ ವ್ಯತ್ಯಾಸಗಳಿರಲಿ ಅದನ್ನು ಪಕ್ಕಕ್ಕಿಟ್ಟು ಅವರು ಏನು ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸ್ತಕ್ಕಂಥದಕ್ಕೆ ನಾವು ಮಾತು ಕೊಟ್ಟಿದ್ದೀವಿ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಗೊಂದಲ ಇರುತ್ತೆ ಸರ್ ಟಿಕೆಟ್ ಹಂಚಿಕೆ ಈ ಸಂದರ್ಭದಲ್ಲಿ. ಆದರೆ ಕೋಲಾರದಲ್ಲಿ ಮಾತ್ರ ಯಾಕೆ ಇಷ್ಟರ ಮಟ್ಟಿಗಿನ ಒಂದು ರೀತಿ ಎಡಗೈ ಬಲಗೈ ಸಂಘರ್ಷ ಅಂತ? ನೋಡಿ, ಇದು ಎಡಗೈ ಬಲಗೈ ಅಂತಕ್ಕಂಥ ಸಂಘರ್ಷ ಅಲ್ಲ. ಕೆಲವರ ಅಭಿಪ್ರಾಯ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇತ್ತು ಅಂತಕ್ಕಂಥದ್ದು. ಆದರೆ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥದ್ದು ಪಕ್ಷಕ್ಕೆ ಇರ್ತಕ್ಕಂಥ ಜವಾಬ್ದಾರಿ. ನಾನು ನಿನ್ನೆ ಮಾತಾಡಬೇಕಾದ್ರೆ ಹೇಳಿದೆ, ಕೇಳಿರ್ತಕ್ಕಂಥದ್ದು ನಿಜ ನಮ್ಮ ಎಲ್ಲ ಮುಖಂಡರು. ಆದರೆ ಈಗಾಗಲೇ 3 ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಎಡಗೈ ಸಮುದಾಯಕ್ಕೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು. ಅದರಿಂದ ಆ ರೀತಿಯೇ ಆಗಬೇಕು, ಈ ರೀತಿಯೇ ಆಗಬೇಕು ಅಂತಕ್ಕಂಥದ್ದಲ್ಲ. ಅಂತಿಮವಾಗಿ ಪಕ್ಷದ ಗೆಲುವು ಮುಖ್ಯ.
ಗೆಲುವಿಗೆ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ದೊಡ್ಡ ಮಟ್ಟದ ಗೊಂದಲಗಳು, ತಾವು ಸಚಿವರಾಗಿದ್ದೀರಿ, ಆಮೇಲೆ ಶಾಸಕರು ಎಲ್ಲರೂ ಸೇರಿ, ಆಮೇಲೆ ಪರಿಷತ್ ಸದಸ್ಯರು ರಾಜೀನಾಮೆ ಕೊಡುವಂತ ಒಂದು ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಆ ಅಸಮಾಧಾನವನ್ನ ಯಾವ ರೀತಿ ಶಮನ ಮಾಡಿದ್ರು? ನೋಡಿ, ಈಗ ಅದೊಂದು ಕೆಟ್ಟ ಗಳಿಗೆ ಒಂದು ಸಂದರ್ಭ. ನಾವು ಅದಕ್ಕೆ ಆಗಲೇ ಹೇಳಿದೆ, ಅದರಿಂದ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಪಕ್ಷಕ್ಕೂ ಭಾಳ ಮುಜುಗರ ಆಗಿರ್ತಕ್ಕಂಥದ್ದಾಗಿದೆ, ನಮ್ಮ ನಾಯಕರಿಗೆಲ್ಲರಿಗೂ ಮುಜುಗರ ಆಗಿದೆ. ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ, ಅವರಲ್ಲಿ ಕ್ಷಮೆಯನ್ನು ಯಾಚಿಸಿದ್ದೀವಿ. ಅದರಿಂದ ಮತ್ತೊಮ್ಮೆ ಪಕ್ಷಕ್ಕೆ ಈ ರೀತಿ ಮುಜುಗರ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದೀವಿ. ಫೈನಲಿ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ, ಚಿಕ್ಕಪೆದ್ದನವ್ರಿಗೆ ಟಿಕೆಟ್ ಕೊಟ್ರೆ ತಾವು ಮನಸ್ಫೂರ್ತಿಯಾಗಿ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೀರಾ? ನೋಡಿ, ಈಗ ಇದು ಯಾವುದೇ ಅಭ್ಯರ್ಥಿ ಬಗ್ಗೆ ಚರ್ಚೆ ಆಗಿಲ್ಲ. ಎಲ್ಲ ವಿಷಯಗಳನ್ನು ಅವರು ಪರಿಗಣಿಸಿ ನಾವು ಗೆಲ್ತಕ್ಕಂಥ ಅಭ್ಯರ್ಥಿ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನಿಮ್ಮ ಜಗಳ ಮೈತ್ರಿ ಅಭ್ಯರ್ಥಿಯಾಗಿ ಅಂದ್ರೆ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಗೆ ಲಾಭ ಆಗ್ತಾ ಇತ್ತಾ ಕೋಲಾರದಲ್ಲಿ ಅಂತ? ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಕೋಲಾರ ಲೋಕಸಭಾ ಕ್ಷೇತ್ರದ ಜನ ಮತದಾರರು ತೀರ್ಮಾನ ಮಾಡೋದು. ಅಂತಿಮವಾಗಿ ಕಣದಲ್ಲಿ ಯಾರು ಅಭ್ಯರ್ಥಿಗಳಿರ್ತಾರೆ, ನಾವು ಯಾವ ರೀತಿ ನಮ್ಮ ಕಾರ್ಯಕರ್ತರು, ಮುಖಂಡರು ಮತ್ತು ನಮಗೆ ಇರ್ತಕ್ಕಂಥ ಬಲ, ನಮ್ಮ ಗ್ಯಾರಂಟಿಗಳು. ಲಾಸ್ಟ್ ಪ್ರಶ್ನೆ ಸರ್, ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ತಾರಾ? ಖಂಡಿತ ಗೆಲ್ಲಿಸ್ತಕ್ಕಂಥ ನಂಬಿಕೆ, ವಿಶ್ವಾಸ ಇದೆ. ಆ ಭರವಸೆಯನ್ನು ನಮ್ಮ ನಾಯಕರು ನಾವು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಕೂಡ MC ಸುಧಾಕರ್ ಅವರ ಮಾತುಗಳು. ನಿನ್ನೆ ನಡೆದಂತ ಘಟನೆಗೆ ವಿಷಾದವನ್ನ ವ್ಯಕ್ತಪಡಿಸ್ತೀವಿ, ಮತ್ತೆ ಅಂತಿಮವಾಗಿ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತ ಮಾತನ್ನ MC ಸುಧಾಕರ್ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನಾಗರ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸಿಎಂ ಸಂಧಾನ ಸಭೆಯ ಬಳಿಕ ನಸೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಒಪ್ತೀವಿ. ಸಂಧಾನ ಸಭೆಯಲ್ಲಿ ರಾಜೀನಾಮೆ ಘಟನೆ ಚರ್ಚೆ ಆಯಿತು. ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಅಂತ ಸಭೆಯಲ್ಲಿ ಹೇಳಿದ್ದೀವಿ. ಯಾವುದೇ ಹೊಸ ಅಭ್ಯರ್ಥಿ ಬಗ್ಗೆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿಲ್ಲ ಅಂತಲೂ ಹೇಳಿದ್ರು ನಸೀರ್ ಅಹಮದ್. ಎಲ್ಲದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಏನೇನು ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್? ಈಗ ಆಲ್ರೆಡಿ ಅವರು ಸುಧಾಕರ್ ಇಬ್ರು ಹೇಳಿದ್ದಾರೆ. ಏನು ಡೈರೆಕ್ಷನ್ ಕೊಟ್ಟರು ಸರ್? ಇವತ್ತು ನಿನ್ನೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಇವತ್ತಿನ ಮೀಟಿಂಗ್ ಅಲ್ಲಿ ಯಾವ ಸೂಚನೆಗಳನ್ನು ಸಿಎಂ ತಮಗೆ ಕೊಟ್ಟಿದ್ದಾರೆ ಸರ್? ನಿನ್ನೆ ನಡೆದಿರೋದು ಘಟನೆಗಳ ಬಗ್ಗೆನೂ ಸಹ ಕೂಲಂಕುಷವಾಗಿ ಚರ್ಚೆ ಆಯಿತು. ನಾವು ಆವೇಶದಿಂದ ನೀವು ಮಾಡಿದ್ದು ತಪ್ಪು ಅಂತ ಹೇಳಿದ್ರು, ನಾವು ಅದನ್ನ ಒಪ್ಕೊಂಡಿದ್ದೀವಿ. ಈಗ ನಮ್ಮ ಅನಿಸಿಕೆಗಳು ಏನಿದ್ದಾವೆ, ನಮ್ಮ ಅಭಿಪ್ರಾಯಗಳು ಏನಿದೆ ಅದನ್ನೆಲ್ಲ ಹೇಳಿದ್ದೀವಿ. ನಾವು ಅದಕ್ಕೆ ಅದನ್ನೆಲ್ಲ ನಾವು ಪರಿಗಣಿಸಿ ತೀರ್ಮಾನ ಮಾಡ್ತೀವಿ. ನಾವು ಏನು ತೀರ್ಮಾನ ಮಾಡ್ತೀವಿ ಆ ತೀರ್ಮಾನಕ್ಕೆ ನೀವು ಒಪ್ತೀರಾ ಅಂತ ಕೇಳಿದ್ರು. ಆ ರೀತಿ ನಾವು ಹೇಳಿರ್ತಕ್ಕಂಥ ಎಲ್ಲ ಸಲಹೆಗಳು ಏನು ಕೊಟ್ಟಿದ್ದೀವಿ ಅದನ್ನೆಲ್ಲ ಪರಿಗಣಿಸಿ ನೀವು ತೀರ್ಮಾನ ಮಾಡಿದ್ರೆ ನಾವು ಒಪ್ತೀವಿ ಅಂತ ಹೇಳಿದ್ವಿ. ಇವತ್ತಾದ್ರೂ ಹೊಸ ಹೆಸರು ಪ್ರಸ್ತಾಪ ಆಯ್ತಾ? ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಏನ್ ಯಾರು ತಗೊಂಡ್ ಆಮೇಲೆ ಒಂದು ಯಾವುದೇ ಹೆಸರು ಅವ್ರು ತೀರ್ಮಾನ ಮಾಡಿದ್ರೆ ಅದಕ್ಕೆಲ್ಲ ನಾವು ಒಪ್ತೀವಿ. ನಿನ್ನೆ ಘಟನೆ ಆಸ್ ಎ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಇರ್ತಾಗ ತಮ್ಮ ನಡವಳಿಕೆ ಬಗ್ಗೆ ತಮ್ಗೆ ಏನು? ಅದನ್ನ ಈಗಾಗಲೇ ನಮ್ಮ ಸುಧಾಕರ್ ಅವರು ವಿಷಾದ ಪಡುತ್ತಿದ್ದಾರಲ್ಲ, ಈಗ ಇನ್ ಮುಂದೆ ನಾವು ಆ ರೀತಿ ಎಮೋಷನಲ್ ಆಗಿ ಮತ್ತು ನಾವು ಮಾಡಿದ್ದು ತಪ್ಪು, ಇನ್ ಮುಂದೆ ಆ ರೀತಿ ಆಗಲ್ಲ. ಸರ್, ಈಗ ಇದು ನಜೀರ್ ಅವರ ಒಟ್ಟಲ್ಲಿ ನಿನ್ನೆ ಆದ ಘಟನೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ರವಿಕೋಟೆ, ಆನಂದ್ ಪಿ ಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಸಿಎಂ ನಿವಾಸದಲ್ಲಿ ಮತ್ತೊಂದು ಸಭೆ ನಡೀತಾ ಇದೆ. ಅಸಮಾಧಾನಿತರ ಸಭೆ. ಕೋಲಾರ ಬಳಿಕ ಬಾಗಲಕೋಟೆ ರೆಬೆಲ್ಸ್ ನಾಯಕರ ಮೀಟಿಂಗ್ ನಡೆದಿದೆ. ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಸಿಎಂ ನಿವಾಸದಲ್ಲಿ ಮತ್ತೊಂದು ಸಭೆ ನಡೀತಾ ಇದೆ. ಅಸಮಾಧಾನಿತರ ಸಭೆ. ಕೋಲಾರದ ನಂತರ ಈಗ ಬಾಗಲಕೋಟೆ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಬಾಗಲಕೋಟೆ ರೆಬೆಲ್ಸ್ ನಾಯಕರ ಮೀಟಿಂಗ್. ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ ಜೊತೆ ಸಿಎಂ ಚರ್ಚೆ ನಡೆಸುತ್ತಿದ್ದಾರೆ. ವಿಜಯಾನಂದ ಕಾಶಪ್ಪನವರು ಸೇರಿ ಪ್ರಮುಖರು ಭಾಗಿಯಾಗಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ವೀಣಾ ಚಿಂತನೆ ನಡೆಸಿದ್ರು. ಇವತ್ತು ಸಭೆ ಕರೆಯಲಾಗಿತ್ತು. ಆ ಸಭೆ ಈಗ ನಡೀತಾ ಇದೆ. ಅಸಮಾಧಾನಿತರೊಂದಿಗೆ ಸಿದ್ದರಾಮಯ್ಯ ಮಾತುಕತೆ ನಡೆಸ್ತಾ ಇದ್ದಾರೆ. ಕೋಲಾರದಲ್ಲೂ ಕೂಡ ಬಹಳ ಜೋರಾದಂತಹ ಜಟಾಪಟಿಯಾಗಿತ್ತು. ಕೋಲಾರ ಅಸಮಾಧಾನಿತ ನಾಯಕರ ಜೊತೆ ಸಿಎಂ ಸಭೆ ನಡೆಸಿದ್ರು. ಆ ಸಭೆ ಮುಗಿತಾ ಇದ್ದಂತೆ ಮತ್ತೊಂದು ಸಭೆ ಶುರುವಾಗಿದೆ. ಮತ್ತೊಂದು ಅಸಮಾಧಾನಿತರ ಸಭೆ. ಅದು ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ್ ಅಸಮಾಧಾನಗೊಂಡಿದ್ದು.
ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅನ್ನೋ ಮಾತನ್ನಾಡ್ತಾ ಇದ್ರು. ಇದೀಗ ಅವರನ್ನ ಕರೆದು ಮೀಟಿಂಗ್ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಟಿಕೆಟ್ ವಂಚಿತೆ ವೀಣಾ ಕಾಶಪ್ಪನವರ್, ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವೀಣಾ ಕಾಶಪ್ಪನವರನ್ನ ಯಾವ ರೀತಿ ಸಮಾಧಾನ ಪಡಿಸಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಸಮಾಧಾನಿತರೊಂದಿಗೆ ಸಿದ್ದರಾಮಯ್ಯ ಮಾತುಕತೆ ನಡೀತಾ ಇದೆ. ಕೋಲಾರ ವಿಚಾರವಾಯಿತು, ಈಗ ಬಾಗಲಕೋಟೆ ವಿಚಾರವನ್ನ ಕೈಗೆತ್ತಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನಿತರ ಮೀಟಿಂಗ್ ಅನ್ನ ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಕೋಲಾರ ಬಹಳ ಜೋರಾದಂತಹ ಜಟಾಪಟಿ ಆಗಿತ್ತು. ಎರಡು ಬಣಗಳ ತಿಕ್ಕಾಟ ತಾರಕಕ್ಕೇರಿತ್ತು. ಈಗ ಸಭೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ನಾವು ಯಾವುದೇ ರೀತಿಯಾದಂತಹ ವಿರೋಧ ವ್ಯಕ್ತಪಡಿಸೋದಿಲ್ಲ, ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವು ಬದ್ಧ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಾರು ಬೇಕಾದ್ರೂ ಕಣದಲ್ಲಿರ್ಲಿ ಸಪೋರ್ಟ್ ಮಾಡ್ತೀವಿ ಅಂತ. ಈ ಯಾರು ಬೇಕಾದ್ರೂ ಅಂತ ಅಂದ್ರೆ ಯಾರು? ಹಾಗಾದ್ರೆ ಕೆ ಎಚ್ ಮುನಿಯಪ್ಪ ಅವರನ್ನೇ ಕಣಕ್ಕಿಳಿಸಿದ್ರೆ ಸಪೋರ್ಟ್ ಮಾಡ್ತಾರಾ? ಬಾಗಲಕೋಟೆ ಇಶ್ಯೂ ಎಲ್ಲಿ ತನಕ ಬಂದಿದೆ? ಶ್ವೇತಾ, ಕೋಲಾರದ ಟಿಕೆಟ್ ವಿಚಾರವಾಗಿ ನಿನ್ನೆ ನಡೆದಂತಹ ಐ ಡ್ರಾಮಾ ಇಡೀ ರಾಜ್ಯ ಗಮನಿಸಿತ್ತು. ಕೋಲಾರ ಭಾಗದ ಮುಖಂಡರೆಲ್ಲರೂ ಕೂಡ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಕೆ ಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ತಿಳಿತಾ ಇದ್ದ ಹಾಗೆ ರಮೇಶ್ ಕುಮಾರ್ ಅವರ ಬಣಕ್ಕೆ ಸೇರಿದಂತಹ ಎಲ್ಲ ನಾಯಕರು ವಿಧಾನಸೌಧಕ್ಕೆ ಬಂದು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು. ಅದಾದ ನಂತರ ಒಂದು ಸಮಾಧಾನ ಪಡಿಸಿ ಅವರನ್ನ ಕರೆದುಕೊಂಡು ಹೋಗಲಾಯಿತು. ಸಿಎಂ ಜೊತೆಯಲ್ಲಿ ಒಂದು ಸಭೆ ಮಾಡೋಣ, ಮಾತಾಡೋಣ, ಒಂದು ತೀರ್ಮಾನಕ್ಕೆ ಬರೋಣ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಕೆ ಎಚ್ ಮುನಿಯಪ್ಪ ಅವರು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡಿ. ಮುಖ್ಯಮಂತ್ರಿಗಳಾಗಲಿ ಡೆಪ್ಯೂಟಿ ಮುಖ್ಯಮಂತ್ರಿಗಳಾಗಲಿ ನನಗಿನ್ನೂ ಕರೆದಿಲ್ಲ. ಟಿವಿಯಲ್ಲಿ ನೋಡಿದೆ ಈಗಾಗಲೇ ಸಂಧಾನ ಆಗಿದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಒಳ್ಳೆ ತೀರ್ಮಾನ ಆಗಿದೆ. ಪಕ್ಷದ ಹಿತದೃಷ್ಟಿಯಿಂದ ಇಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಸ್ವಾಗತಿಸ್ತೇನೆ. ಸರ್, ಅವ್ರ ತೀರ್ಮಾನ ನಿಮಗೆ ತಿಳಿಸಿದ್ರ? ನಾವು ಹಿಂಗೆ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಮೀಡಿಯಾದಲ್ಲಿ ನಾನು ಕಂಡೆ. ಮೀಡಿಯಾದ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಮೀಡಿಯಾದಲ್ಲಿ ನೋಡಿದಾಗ ಸ್ವಾಗತ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ಬೆಳವಣಿಗೆ. ಪಕ್ಷ ಇವತ್ತು ಚುನಾವಣೆಗೆ ಹೋಗುವಂಥ ಕಾಲದಲ್ಲಿ ಈ ತೀರ್ಮಾನವನ್ನು ಸ್ವಾಗತ ಮಾಡ್ತೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೆಸಿ ಮಾತಾಡಿದಾಗ ನನ್ನ ಅಭಿಪ್ರಾಯವನ್ನು ಈಗಾಗಲೇ ತಿಳಿಸಿದ್ದೀನಿ, ಮತ್ತೆ ತಿಳಿಸ್ತೇನೆ. ಈಗ ನಿಮ್ಮ ಸಭೆ ಕರೆದಿಲ್ಲ ಅಂತಂದ್ರೆ ನಿಮ್ಮ ಕಡೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ, ನಿಮ್ ಸ್ಟ್ಯಾಂಡ್ ಕ್ಲಿಯರ್ ಇದೆ, ನಿಮ್ದು ಯಾವುದೋ ಗೊಂದಲ ಇಲ್ಲ ಅಂತ ಅರ್ಥ. ಇದ್ರೂ ಇರ್ಬೋದು. ಅಥವಾ ಅಭ್ಯರ್ಥಿಯನ್ನು ಬದಲಾವಣೆ ಮಾಡ್ತೀವಿ, ಈ ಎಲ್ಲ ಸಮ್ಮತ ಬೇರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬಹುದು ಅಂತ ಸೂಚನೆ ಬರ್ತಿದೆ ಸರ್. ಯಾವ ತರ ಇದು ಮೆಸೇಜ್? ಅಲ್ಲ, ನನಗೆ ಅವ್ರು ಕರೆದೇ ಇಲ್ಲ, ನಾನು ನಿಮ್ಗೇನು ಹೇಳಕ್ಕಾಗುತ್ತೆ? ನಾನು ಒಂದು ಮಾತು ಹೇಳಿದ್ದೀನಿ ನಿಮ್ಗೆ, ಮೊದಲಿಂದ ಹೇಳ್ತಾ ಇದ್ದೀನಿ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಆ ಸ್ಟ್ಯಾಂಡ್ನಲ್ಲಿ ಬದಲಾವಣೆ ಇಲ್ಲ. ಪಕ್ಷ ದೊಡ್ಡದು. ಅದಾದ್ಮೇಲೆ ನಾವೆಲ್ಲ ಪಕ್ಷಕ್ಕೆ ಗೌರವ ಕೊಡಬೇಕು. ಪಕ್ಷ ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳಿದ್ದೀನಿ. ಆ ಸ್ಟ್ಯಾಂಡಲ್ಲೇ ನಾನು ಇದ್ದೇನೆ. ಸರ್, ಒಂದು ವೇಳೆ ನಿಮ್ಮ ಬಣ ಅಥವಾ ಆ ಬಣದ ಅಭ್ಯರ್ಥಿ ಹೊರತುಪಡಿಸಿ ಮೂರನೇವರು ಯಾರಾದ್ರೂ ಬಂದ್ರು ಕೂಡ ಕೆಲಸ ಮಾಡ್ತೀರಿ? ಅದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟ ಮೇಲೆ ನಾವು ಯಾವುದು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನನ್ನ ಮನವಿಯನ್ನು ನಾನು ಅವರಿಗೆ ತಿಳಿಸ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಹೊತ್ತು ನೀವು ಬೆಳಗ್ಗೆಯಿಂದ ಕಾತಿದ್ದೀರಿ. ತಮಗೆ ಧನ್ಯವಾದಗಳು. ಈಗ ಡಿಲೇ ಆದ್ರೆ ಅಭ್ಯರ್ಥಿ ಆಯ್ಕೆ ಮಾಡೋದು ಪರಿಣಾಮ ಬೀರಲ್ವಾ ಫಲಿತಾಂಶದ ಮೇಲೆ? ಅದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಕರ್ಸುಕ ನೋಡ್ಕೊಂತಾರೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಿಮಗೆ ಧನ್ಯವಾದಗಳು. ಫಸ್ಟ್ ಹೇಳ್ತಾರೆ.
ನಾಯಕರ ಜೊತೆಗಿನ ಮೀಟಿಂಗ್ ನಂತರ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಸಮಾಧಾನಿತರ ಜೊತೆ ಬಾಗಲಕೋಟೆ ರೆಬೆಲ್ಸ್ ನಾಯಕರ ಜೊತೆ ಮೀಟಿಂಗ್ ನಡೆದಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕೋಲಾರ ವಿಚಾರ ಏನಾಯ್ತು? ಯಾಕಂದ್ರೆ ಸಭೆ ಮುಗಿಸಿ ಹೊರಗಡೆ ಬಂದಂತಹ ಬಂಡಾಯ ನಾಯಕರು ಹೇಳ್ತಾ ಇರುವಂತಹ ಮಾತು, ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ನಾವು ಬದ್ಧ, ಅಭ್ಯರ್ಥಿ ಯಾರೇ ಇದ್ರೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ. ಮತ್ತೊಂದು ಕಡೆ KH ಮುನಿಯಪ್ಪ ಕೂಡ ಈಗ ಹೇಳಿಕೆಯನ್ನ ಕೊಟ್ರು. ಇನ್ನೊಂದು ಕಡೆ ಬಾಗಲಕೋಟೆ ಜಟಾಪಟಿ ಈಗ ಎಲ್ಲಿ ತನಕ ಬಂದಿದೆ? ಶ್ವೇತಾ, ಕೋಲಾರ ಭಾಗದ ಏನು ಕಗ್ಗಂಟಿತ್ತು ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯಬಹುದು ಅನ್ನುವಂಥ ಸೂಚನೆ ನಿನ್ನೆ ನಡೆದಂಥ ಘಟನೆಗಳನ್ನು ನೋಡಿದರೆ ಸಿಕ್ಕಿತ್ತು. ಯಾಕೆ ಅಂತಂದರೆ ಕೋಲಾರ ಭಾಗದ ಜನಪ್ರತಿನಿಧಿಗಳು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ದರು. ಅಭ್ಯರ್ಥಿಯನ್ನು ಬದಲಾಯಿಸಬೇಕು ಅಂದರೆ KH ಮುನಿಯಪ್ಪನವರ ಅಳಿಯ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ಸೂಚನೆ ಸಿಕ್ಕ ತಕ್ಷಣ ಎಲ್ಲರೂ ಕೂಡ ರಾಜೀನಾಮೆಗೂ ಕೂಡ ಮುಂದಾಗಿದ್ದರು. ರಮೇಶ್ ಕುಮಾರ್ ಬಣದ ಯಾರಿಗಾದರೂ ಕೊಡಿ ಟಿಕೆಟನ್ನು ಕೊಡಿ, ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಬಂಡಾಯ ಹೇಳುವ ರೀತಿಯಲ್ಲಿ ವರ್ತನೆಯನ್ನು ತೋರಿದರು. ಆ ವಿಚಾರವಾಗಿ ನಿನ್ನೆಯಿಂದ CM ಮತ್ತು DCM ಅವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು. ಯಾವುದೇ ಕಾರಣಕ್ಕೂ ದುಡುಕಬೇಡಿ, ಕೂತು ಮಾತಾಡೋಣ, ಒಂದು ಸಭೆ ನಡೆಸಿ ನಂತರ ತೀರ್ಮಾನಕ್ಕೆ ಬರೋಣ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇವತ್ತು CM ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದು ಸಭೆ ನಡೆಯಿತು. ಎಲ್ಲ ಕೋಲಾರ ಭಾಗದ ಮುಖಂಡರು ಅಂದರೆ ನಿನ್ನೆ ಯಾರೆಲ್ಲ ಅಸಮಾಧಾನಗೊಂಡಿದ್ರು ಅವರೆಲ್ಲರೂ ಕೂಡ CM ನಿವಾಸದಲ್ಲಿ ಸೇರಿ ಸಾಕಷ್ಟು ಹೊತ್ತು ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಚರ್ಚೆಯಾದಂಥ ವಿಚಾರಗಳನ್ನು ಬಹಿರಂಗವಾಗಿ ಯಾರು ಕೂಡ ಹೇಳಿಲ್ಲವಾದರೂ ಕೂಡ ಎಲ್ಲರೂ ಕೂಡ ಮಾಧ್ಯಮಗಳಿಗೆ ಹೇಳಿದಂಥ ಹೇಳಿಕೆಗಳನ್ನು ಗಮನಿಸೋದೇ ಆದರೆ ಬಹುತೇಕ ಈಗ ಮುನಿಯಪ್ಪನವರ ಅಳಿಯ ಚಿಕ್ಕಪೆದ್ದಣ್ಣವರಿಗೆ ಏನು ಟಿಕೆಟನ್ನು ನೀಡಲಾಗಿದೆ ಅದಕ್ಕೆ ಎಲ್ಲರನ್ನು ಕೂಡ ಒಪ್ಪಿಸಿದಂತೆ ಇದೆ. ಸದ್ಯದ ಒಂದು ಇದನ್ನು ನೋಡೋದಾದರೆ ಹಾಗಾಗಿಯೇ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ. ನಿನ್ನೆ ನಡೆದಂಥ ಘಟನೆಗೆ ವಿಷಾದ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲರನ್ನು ಕೂಡ ಒಂದು ಸುತ್ತಿನ ಸಮಾಧಾನ ಮಾಡಿ ಸದ್ಯಕ್ಕೆ ಕಳಿಸಿದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಬಾಗಲಕೋಟೆ ವಿಚಾರದಲ್ಲೂ ಕೂಡ ಒಂದು ಅಸಮಾಧಾನ ಎದ್ದಿತ್ತು. ವೀಣಾ ಕಾಶಪ್ಪನವರ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಅಸಮಾಧಾನಗೊಂಡಿದ್ದರು. ಒಂದು ಹಂತದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಾಗಿ ಕೂಡ ಅವರು ಘೋಷಣೆಯನ್ನು ಮಾಡಿಕೊಂಡಿದ್ದರು. ಹಾಗಾಗಿಯೇ CM ತಮ್ಮ ನಿವಾಸಕ್ಕೆ ಅವರನ್ನು ಕರೆಸ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ಅವರ ಬೆಂಬಲಿಗರು ಕೂಡ CM ನಿವಾಸದಲ್ಲಿ ಇದ್ದಾರೆ. ಸಾಕಷ್ಟು ಹೊತ್ತಿನಿಂದ ಒಂದು ಚರ್ಚೆ ನಡೀತಾ ಇದೆ. ಕೋಲಾರ ಭಾಗದ ಒಂದು ಕಗ್ಗಂಟನ್ನು ಬಗೆಹರಿಸಿದಂಥ ರೀತಿಯಲ್ಲಿಯೇ CM ಈ ಒಂದು ವಿಚಾರವನ್ನು ಕೂಡ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ವಿಚಾರವನ್ನು ಕೂಡ ಪರಿಹರಿಸುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ. ಹಾಗಾಗಿ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ ಮತ್ತು ಈಗ ಪಕ್ಷಕ್ಕೆ ಪೂರಕವಾದಂತಹ ವಾತಾವರಣ ಕಾಣಿಸ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಸಮಾಧಾನ ಪಡಿಸುವಂಥ ಸಾಧ್ಯತೆಗಳು ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಸಾಕಷ್ಟು ಹೊತ್ತಿನಿಂದ ಚರ್ಚೆ ಮಾಡ್ತಾ ಇದ್ದಾರೆ. ಬಹುತೇಕ ಆ ಒಂದು ಸಭೆ ಮುಗಿದ ಬಳಿಕ ಸಭೆಯಲ್ಲಿ ಏನಾಯಿತು ಅನ್ನೋದರ ಮಾಹಿತಿ ಸಿಗಲಿದೆ. ಇವತ್ತು ಎರಡು ಕ್ಷೇತ್ರಗಳ ಒಂದು ಅಸಮಾಧಾನಿತ ನಾಯಕರ ಜೊತೆಯಲ್ಲಿ CM ಸಭೆಯನ್ನು ನಡೆಸಿರುವಂಥದ್ದು. ಕೋಲಾರ ವಿಭಾಗದ ಕಗ್ಗಂಟೇನಿತ್ತು ಅದನ್ನು ಬಹಳ ಸುಸೂತ್ರವಾಗಿ CM ಮತ್ತು DCM ಬಗೆಹರಿಸಿದ್ದಾರೆ ಸದ್ಯಕ್ಕೆ. ಅದೇ ರೀತಿ ಬಾಗಲಕೋಟೆ ಕ್ಷೇತ್ರದ ವಿಚಾರ ಕೂಡ ಬಗೆಹರಿಯುವಂಥ ಸಾಧ್ಯತೆ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.